ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರತ್ನ ಭಟ್. ಇವತ್ತು ನಾ ಎಂತಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೆ ಅಂದರೆ, ನಿಮಗೆ ಇವತ್ತೊಂದು ತಂಬಳಿ ಮಾಡೋದು ಹೇಳ್ಕೊಡ್ತೇನೆ. ತುಂಬ ವಿಶೇಷವಾದ ತಂಬಳಿ, ನನಗೆ ತುಂಬ ಇಷ್ಟ ಇದು. ಈ ಮನೆಯಲ್ಲಿ ಕಾಲು ನೋವು, ಗಂಟು ನೋವು, ಮಂಡಿ ನೋವು ಎಲ್ಲ ಇರುತ್ತಲ್ವ, ಅವರಿಗೆ ಹಾಗೆ ಸ್ವಲ್ಪ ವಯಸ್ಸಾದವರಿಗೆ ಇದನ್ನೆಲ್ಲ ಮಾಡಿಕೊಟ್ರೆ ಒಳ್ಳೆಯದು, ಅವರ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ಹಾಗೆ ವಾತಂಗಿ ಸೊಪ್ಪಿನ ತಂಬಳಿ ಅಂತ, ಆಯಿತಾ. ವಾತಕ್ಕೆ ತುಂಬ ಒಳ್ಳೆಯದು, ವಾತ ಪಿತ್ತ ಕಫ ಮೂರಕ್ಕೂ ಕೂಡ ಒಳ್ಳೆಯದು. ಅದರಲ್ಲಿ ವಾತಕ್ಕೆ ತುಂಬ ಪರಿಣಾಮಕಾರಿ ಅಂತ. ಅದು ಗಿಡ ಹೇಗಿರ್ತದೆ ಇಲ್ಲಿ ನಮ್ಮ ಉಡುಪಿಯಲ್ಲೆಲ್ಲ ಅದು ಸಿಗ್ತಿಲ್ಲ. ಈಗ ನಮ್ಮ ಊರು ಬದಿಗೆ ಬಂದರೆ ಅಲ್ಲಿ ಆ ತಂಪು ವಾತಾವರಣದಲ್ಲಿ ಅದು ಬೆಳೆಯೋದು ಜಾಸ್ತಿ. ಇಲ್ಲೆಲ್ಲ ತಂದು ನಾ ಹಂಗೆ ನೆಟ್ಕತ್ಯ ಹೆಂಗೆಂಗೋ ಮಾಡಿ ಅದಕ್ಕೆ ನೀರು ಜಾಸ್ತಿ ಬೇಕು ಹಾಗೆಲ್ಲ. ನಮ್ಮ ಸೈಡೆಲ್ಲ ತೋಟದಲ್ಲೆಲ್ಲ ಕಾಣ್ತು. ನಂಗೆ ಇಲ್ಲಿ ನನ್ನ ಮನೆ ಹತ್ರ ಇಲ್ಲೇ, ಇಲ್ಲ ಅಮ್ಮನ ಮನೆ ಹತ್ರ ಇದ್ದು. ಇವತ್ತು ನಾನು ಅಮ್ಮನ ಮನೆಗೆ ಬಂದೆ. ಇಲ್ಲಿ ವಾತಂಗಿ ಸೊಪ್ಪಿನ ತಂಬಳಿ ಮಾಡು ಹೇಳಿದ್ದೆ ಅಮ್ಮನ ಹತ್ರ. ನಾನು ನಿಮಗೆ ಗಿಡ ಹೆಂಗಿರ್ತೋಳು ತೋರಿಸ್ತೀನಿ. ಇಲ್ಲಿ ಕಾಣ್ತಿದ್ದಲ್ಲಿ ಇದೇ ಗಿಡನೇ. ಅಮ್ಮ ಒಂದು 2 ಬುಡ ತಂದು ಇಟ್ಕೊಂಡು ರಾಶಿ ಇಲ್ಲೇ ಹಂಗೇಳಿ ಒಂದು 4-5 ಎಲ್ಲ ಇದ್ರು ಒಂದು ಚಲೋ ತಂಬಳಿ ಆಯ್ತು. ಅದ್ರ ಪರಿಮಳ ರಾಶಿ ಚಲೋ ಇರ್ತು ಒಂಥರವ. ಇದು ಸ್ವಲ್ಪ ಹಾಳ ಇದು, ಇಲ್ಲಿ ಹುಳ ತಿಂಬುದ್ರಿಂದವ. ಮತ್ತೊಂದೆರಡು ಕಡಂಗಿದ್ದು ಅದು ಚಲೋ ಇದ್ದಿತ್ತು. ನಾ ಹಾಗಾಗಿ ಇವತ್ತು ಅಮ್ಮನ ಹತ್ರ ತಂಬಳಿ ಮಾಡೋಕ್ಕೆ ಅದಿದ್ದೆ. ಕಡೆಗೆ ನಾನೇ ತಂಬಳಿ ಮಾಡೋಣ ಹೇಳಿ ಇಲ್ಲಿ ಕೊಯ್ಕ ಬೈಂದೆ. ನೋಡಿ, ಇದು ಚಲೋ ಇದ್ದು, ಹಿಂಗಿತ್ತು. ಒಂದಿಷ್ಟಿದ್ರೆ ಅದನ್ನು ಸಣ್ಣ ಸಣ್ಣ ತುಂಡು ಮಾಡ್ಕೊಂಡು ತುಪ್ಪದಲ್ಲಿ ಜೀರಿಗೆ ಮತ್ತು ಇದನ್ನು ಹಾಕಿ, ಮೆಣಸು ಬೇಕಾದ್ರೆ ಹಾಕೊಳ್ಳಕ್ಕೂ, ಹಸಿ ಮೆಣಸೆಲ್ಲ ಅಂದರೆ ನಾವು ಇದು ಔಷಧಿ ಲೆಕ್ಕಕ್ಕೆ ತಂಬಳಿ ಮಾಡ್ಕೊಂಡು ತಿಂಬೋದಾದರೆ ಹಸಿ ಮೆಣಸೆಲ್ಲ ಒಳ್ಳೇದಲ್ಲ. ಸಣ್ಣ ಮೆಣಸು, ಚಿಟ್ಟು ಮೆಣಸು ಹೇಳ್ತೀವಲ್ಲಿ ನಾವು, ಜೀರಿಗೆ ಮೆಣಸು, ಅದ್ರ ಹಾಕೊಂಡು ಬೀಸ್ಕೊಂಬ್ಲಡ್ಡಿಲೆ. ಕಡಿಗೆ ನೀವು ಮೊಸರಲ್ಲಿ ಬೀಸಿರೋ ಅಡ್ಡಿಲೆ, ಇಲ್ಲಾಂದ್ರೆ ಕಾಯಿ ಹಾಕಿ ಬೀಸಿರೋ ಅಡ್ಡಿಲೆ. ಮೊಸರಲ್ಲಿ ಬೀಸಿರೋ ಚಲೋ ಆಯ್ತು, ಮಜ್ಜಿಗೆಲ್ಲ ಇರ್ತಲ್ಲಿ. ಹಾಗೆ ಸ್ವಲ್ಪ ಜಾಸ್ತಿ ಹೊರ್ಕೊಳ್ಳೋಳಿಲ್ಲೆ, ಸ್ವಲ್ಪ ಹೊರ್ಕೊಂಡು ಚಂದ ಮಾಡಿ ಬೀಸ್ಕೊಂಡ್ರೆ ಚಪ್ಪೆ ತಂಬಳಿ ಅನ್ನ ಕಾಯ್ಕೊಂಡು ಊಟ ಮಾಡಲು ರಾಶಿ ಚಲೋ ಆಯ್ತು. ಈಗ ಚಪ್ಪೆ ಮೆಚ್ಚದಿದ್ದಾಗ ಸಹಿತನೂ ರಾಶಿ ಚಲೋ ಆಯ್ತು. ಈಗ ಮಕ್ಕ ಸಹಿತನೂ ಅದನ್ನು ಚಪ್ಪೆ ತಿಂಬಲು ಇಷ್ಟಪಡುವಂಗೆ ಇರ್ತು. ಹಾಗಾಗಿ ಚಪ್ಪೆ ತಂಬಳಿ ತಿಂತಾಳಾದ್ರೆ ಚಪ್ಪೆ, ಇಲ್ಲ ಹೇಳಾದ್ರೆ ಉಪ್ಪು ಹಾಯ್ಕೊಂಡು ಊಟ ಮಾಡಿರತ್ತು. ತಂಬಳಿ ರೆಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೆ. ಬಾಯ್.